ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರು, ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರು ಆದಂಥ ಕೆ.ಎಚ್. ಮುನಿಯಪ್ಪ ಅವರೇ, ಇಂಧನ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರೇ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶ್ರೀ ಶಿವಾನಂದ ಪಾಟೀಲ್ ಅವರೇ, ನಗರಾಭಿವೃದ್ಧಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರೇ, ಸಣ್ಣ ನೀರಾವರಿ ಸಚಿವರಾದಂಥ ಶ್ರೀ ಬೋಸರಾಜು ಅವರೇ, 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದಂಥ ಸಿ. ನಾರಾಯಣ ಸ್ವಾಮಿ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಎಸ್. ರವಿ ಅವರೇ, ನೆಲಮಂಗಲ ಶಾಸಕರಾದಂಥ ಶ್ರೀನಿವಾಸ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂಥ ಶರತ್ ಕುಮಾರ್ ಬಚ್ಚೇಗೌಡ ಅವರೇ, ಶರತ್ ಕುಮಾರ್ ನಿಂದು ಇಲ್ಲಿ ಶರತ್ ಕುಮಾರ್ ಅಂತ ಇದೆಯಲ್ಲ, ಕುಮಾರನು ಇದೆಯಾ? ಶರತ್ ಕುಮಾರ್ ಬಚ್ಚೇಗೌಡ ಅವರೇ, ಎಲ್ಲ ಆಹ್ವಾನಿತ ಗಣ್ಯರೇ, ಈ ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶರತ್ ಬಚ್ಚೇಗೌಡ ಅವರು ನಮ್ಮನ್ನೆಲ್ಲ ಆಹ್ವಾನಿಸಿ ಸುಮಾರು 600 ಕೋಟಿಗೂ ಹೆಚ್ಚು ರೂಪಾಯಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕಾಗಿದೆ ಅಂತಂದರೆ, ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷ ಮತ್ತು JDSನವರು ಪದೇ ಪದೇ ಹೇಳ್ತಾ ಇರ್ತಾರೆ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೆ ಅವ್ರ ಹತ್ರ ಹಣ ಇಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ದುಡ್ಡಿಲ್ಲ, ಖಜಾನೆಯೆಲ್ಲ ಖಾಲಿಯಾಗ್ಬಿಟ್ಟದೆ ಅಂಥೇಳಿ ಪದೇ ಪದೇ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ನೀವೆಲ್ಲರೂ ಕೂಡ ಸಾಕ್ಷಿ, ಶರತ್ ಬಚ್ಚೇಗೌಡರು ಮಾಯಾಮಂತ್ರ ಏನು ಮಾಡಿಲ್ಲ. ಸುಮಾರು 600 ಕೋಟಿಗೂ ಹೆಚ್ಚು ರೂಪಾಯಿಗಳು ಒಂದು ಕ್ಷೇತ್ರದಲ್ಲಿ
600 ಕೋಟಿಗೂ ಹೆಚ್ಚು ರೂಪಾಯಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಸಾಕ್ಷಿ ಅಲ್ವಾ? ಖಜಾನೆ ಖಾಲಿಯಾಗಿದ್ದರೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ನೀವೇ ಹೇಳಿ. ಈ BJPಯವರು JDSನವರು ಸುಳ್ಳು ಹೇಳೋದು ಬಿಟ್ಟರೆ ಅವ್ರಿಗೆ ಸತ್ಯ ಹೇಳೋಕೆ ಗೊತ್ತೇ ಇಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೀನಿ, BJPಯವರ ಮನೆ ದೇವರು ಸುಳ್ಳು, ಸುಳ್ಳೇ ಅವರ ಮನೆ ದೇವರು. ಹೌದಾ ಅಲ್ಲ? ಹೌದಾ ಅಲ್ಲ? ಹೌದು ಹೌದು. ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ, ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆ ಮಾಡಿದಾಗ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ, ಏನಪ್ಪಾ ಅಂತಂದ್ರೆ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನರೇಂದ್ರ ಮೋದಿ ಅವರು ಹೇಳಿದಂಥ ಮಾತುಗಳು ಇವು. ಈ 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ 9 ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ. ಸುಮಾರು 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಆದರೆ ಟ್ರೆಜರಿ ಖಾಲಿಯಾಗಿಲ್ಲ. ಮುಂದಿನ 2024-25 ಬಜೆಟ್ನಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೂ ಸೇರಿ 1,20,000 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಬೇಕಾದರೂ ಕೂಡ ಬಜೆಟ್ ಪುಸ್ತಕವನ್ನು ಪರಿಶೀಲನೆ ಮಾಡಬಹುದು. ಸುಳ್ಳು ಹೇಳಕ್ಕೆ ಬಂದಿಲ್ಲ ನಾವು. 1,20,000 ಕೋಟಿ, ಆ 1,20,000 ಕೋಟಿ ರೂಪಾಯಿಗಳಲ್ಲಿ 52,009 ಕೋಟಿ ರೂಪಾಯಿಗಳು ಗ್ಯಾರಂಟಿ ಯೋಜನೆಗಳಿಗೆ, ಇನ್ನು ಉಳಿದ 68,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ. ರಾಜ್ಯದ ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ಇಂಧನ ಇಲಾಖೆ ಇರ್ಬೋದು, ಈ ಎಲ್ಲ ಇಲಾಖೆಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ 68,000 ಕೋಟಿ ರೂಪಾಯಿಗಳನ್ನು ಒಂದು ವರ್ಷದ ಬಜೆಟ್ನಲ್ಲಿ, ಅಂದರೆ ಮುಂದಿನ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದೇವೆ. ನಾನು ವಿರೋಧ ಪಕ್ಷದವ್ರಿಗೆ ಹೇಳ್ತೆ, ಅನೇಕ ಸಾರಿ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೇನೆ, ನಿಮಗೆ ಸತ್ಯ ಗೊತ್ತಾಗಬೇಕು ಅನ್ನೋದಾದರೆ ಒಂದೇ ವೇದಿಕೆ ಮೇಲೆ ಬರ್ರಿ. ನಾನು ತಯಾರಾಗಿದ್ದೀನಿ, ನಮ್ಮ ಮಂತ್ರಿಗಳು ತಯಾರಾಗಿದ್ದಾರೆ. ಬರ್ರಿ, ಚರ್ಚೆ ಮಾಡೋಣ, ನಿಮ್ಮ ಮುಂದೆ ಚರ್ಚೆ ಮಾಡೋಣ, ಈ ರಾಜ್ಯದ ಜನಗಳ ಮುಂದೆ ಚರ್ಚೆ ಮಾಡೋಣ. ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ? ಖಜಾನೆ ಖಾಲಿ ಆಗ್ಬಿಟ್ಟದೆ. ಇವತ್ತು ಖಜಾನೆ ಖಾಲಿ ಆಗಿದೆಯಾ? 3,71,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂಥ ಬಜೆಟ್ಟು 3,09,000 ಕೋಟಿ. 3,09,000 ಕೋಟಿ. ನಾನು ಮುಂದಿನ ವರ್ಷಕ್ಕೆ ಮಂಡಿಸಿರ್ತಕ್ಕಂಥ ಬಜೆಟ್ಟು 3,71,000 ಕೋಟಿ. ಅಂದರೆ ಸುಮಾರು 62,000 ಕೋಟಿ ಅವ್ರು ಮಂಡಿಸಿದಂಥ ಬಜೆಟ್ಗೂ ನಾನು ಮಂಡಿಸಿರ್ತಕ್ಕಂಥ ಬಜೆಟ್ಗೂ ವ್ಯತ್ಯಾಸ. 62,000 ಕೋಟಿ ಒಂದು ವರ್ಷದಲ್ಲಿ ಬಜೆಟ್ ಹೆಚ್ಚಾಗಬೇಕಾದ್ರೆ ಬಜೆಟ್ ಬೆಳೆದಿದೆಯೋ ಇಲ್ಲ ಕೆಳಗಡೆ ಹೋಗಿದೆಯೋ ನೀವು ಯೋಚನೆ ಮಾಡಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಬೆಳೀತಾ ಹೋಗ್ತದೆ.
ಮುಂದಿನ ವರ್ಷಕ್ಕೆ ಅಂದರೆ 25-26ನೇ ಇಸ್ವಿಗೆ ಸುಮಾರು 4 ಲಕ್ಷ ಚಿಲ್ಲರೆ ಬಜೆಟನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. 4,25,000 ಕೋಟಿ ಬಜೆಟನ್ನು ಮಂಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ. 4,25,000 ಕೋಟಿ ಅಂದರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಯ್ತಾ. ಜನರ ಆದಾಯ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. GDP ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಹೋಗ್ತಾ ಇರ್ತದೆ. ಅದಕ್ಕೆ ಬಡವರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿ ಕೊಟ್ಟಿದ್ದೀವಲ್ಲ, ಈ 5 ಗ್ಯಾರಂಟಿ ಯೋಜನೆಗಳಲ್ಲೂ ಕೂಡ ಮಧ್ಯವರ್ತಿಗಳ ಕಾಟ ಇಲ್ದೇನೆ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಶರತ್ ಬಚ್ಚೇಗೌಡ ಹೇಳಿದ್ರು. ಎಷ್ಟು ಹೊಸಕೋಟೆ ತಾಲೂಕಿಗೆ ಬಂದಿದೆ? 52,000 ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೇವೆ. ಈ ದುಡ್ಡು 2,000 ರೂಪಾಯಿ ಅವ್ರಿಗೆ ಖರ್ಚಿಗೆ ಬರಲ್ವಾ? ಖರ್ಚು ಬರ್ತದೋ ಇಲ್ಲ? ಬರ್ತದೆ. ಬಸ್ನಲ್ಲಿ ಫ್ರೀಯಾಗಿ ಹೆಣ್ಮಕ್ಳೆಲ್ಲ ತಿರುಗಾಡ್ತಾರೆ. ಆ ದುಡ್ಡೆಲ್ಲ ಉಳಿತಾಯ ಆಯ್ತದೋ ಇಲ್ಲ? ಉಳಿತಾಯ ಆಗುತ್ತೆ ಇಲ್ಲ? ಉಳಿತಾಯ ಆಗುತ್ತೆ. ಗೃಹ ಜ್ಯೋತಿ ಕಾರ್ಯಕ್ರಮದ ಮೂಲಕ ಯಾರು 200 ಯೂನಿಟ್ ವರೆಗೆ ಯಾರು ಬಳಸ್ತಾರೆ, 200 ಯೂನಿಟ್ ವರೆಗೆ ಅವರಿಗೆ ಬಿಲ್ ಕಟ್ಟಾಗಿಲ್ಲ. ಅವ್ರಿಗೆ ದುಡ್ಡು ಉಳಿತಾಯ ಆಗ್ತದ ಇಲ್ಲ? ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 5 kg ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ. ಅಕ್ಕಿ ಕೊಡೋದ್ರ ಬದಲು ಹಣ ಕೊಡ್ತಾ ಇದ್ದೀವಿ. 170 ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ. ಈ ದುಡ್ಡು ಉಳಿತಾಯ ಆಗುತ್ತಾ ಇಲ್ಲ? ಯುವ ನಿಧಿ ಕಾರ್ಯಕ್ರಮದ ಮೂಲಕ ಯಾರು 2022-23ರಲ್ಲಿ ಪಾಸ್ ಮಾಡಿದ್ದಾರೆ, 6 ತಿಂಗಳೊಳಗಡೆ ಕೆಲಸ ಸಿಕ್ಕಲ್ಲ, ಅವ್ರಿಗೆಲ್ಲ ಪದವೀಧರ ನಿರುದ್ಯೋಗಿಗಳಿಗೆ 2 ವರ್ಷದವರೆಗೆ 3,000 ಕೋಟಿ ರೂಪಾಯಿಗಳನ್ನು 3,000 ರೂಪಾಯಿಗಳನ್ನು ಕೊಡ್ತೇವೆ. ಇದು ಉಳಿತಾಯ ಆಗುತ್ತಾ ಇಲ್ಲ? ಅವ್ರು ಖರ್ಚು ಮಾಡಲಿಕ್ಕೆ ಸಿಗುತ್ತಾ ಇಲ್ಲ? ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಇದು ಉಳಿತಾಯ ಆಗುತ್ತಾ ಇಲ್ಲ? ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು 4,000 ರಿಂದ 5,000 ರೂಪಾಯಿ ಕೊಡ್ತಾ ಇದ್ದೇವೆ. ಯಾವಾರು ಹಿಂದೆ ಸರ್ಕಾರ ಕೊಟ್ಟಿತ್ತ? ಸ್ವಾತಂತ್ರ್ಯ ಬಂದ ಮೇಲೆ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ? ನಮ್ಮ ಸರ್ಕಾರ ಇವತ್ತು ಬೆಲೆ ಏರಿಕೆ ಆಗ್ಬಿಟ್ಟಿದೆ, ನಿರುದ್ಯೋಗದ ಸಮಸ್ಯೆ ಇದೆ. ಅದಕ್ಕೋಸ್ಕರವಾಗಿ ರೈತರ ಕೈಗೆ ಹಣ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ.